ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಚಂದನ್ ಮೈಸೂರು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ಚೆನ್ನಾಗಿರಿ. ಮತ್ತು ಇವತ್ತು ಬಂದು ಸಂಡೇ, ಮನೇಲಿದ್ದೆ. ಹಿಂಗೆ ಒಂದು ರೌಂಡ್ಸ್ ಹೋಗೋದ ಅಂದ್ಬಿಟ್ಟು ಸಿಟಿ ಕಡೆಗೆ ಹೋಗ್ತಾಯಿದ್ದೀನಿ. ನೀವೆಲ್ಲ ಏನೇನು ಮಾಡ್ತಾಯಿದ್ರಿ ಸಂಡೇ? ನಾನು ಮನೇಲಿದ್ದು ಬೆಳಗ್ಗೆಯಿಂದ ಬೇಜಾರಾಗಿತ್ತು. ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿದ್ರು. ಅದಕ್ಕೆ ನಾನು ಒಂದು ರೌಂಡ್ ಹೋಗಿದ್ದು ಬರೋಣ, ಸಿಟಿ ಗಿಟಿ ರೌಂಡ್ಸ್ ಹಾಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ನೋಡೋದ ರೋಡ್ ಮಧ್ಯೆ ಏನೇನಾಗುತ್ತೆ ಅದನ್ನು ಹಾಗೆ ಹೇಳ್ತಾ ಹೋಗ್ತೀನಿ. ಜೈ ಗಣೇಶ. ದೇವರೇ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡತ್ತಾರ, ನಮಗೂ ಒಳ್ಳೇದು ಮಾಡಪ್ಪ. ಮತ್ತು ಇನ್ನೇನು ಸಮಾಚಾರ ಫ್ರೆಂಡ್ಸ್? ಭಾನುವಾರದ ಊಟ ಮಾಡಿಬಿಟ್ಟೆಲ್ಲ ಕೂತಿದ್ದೀರಾ. ನಾವು ಊಟ ಮಾಡಿಬಿಟ್ಟು ಈಗ ಸ್ವಲ್ಪ ಊಟನ ಅರಗಿಸವ ಅಂದ್ಬಿಟ್ಟೆ ಸಿಟಿ ಕಡೆಗೆ ಹೋಗ್ತಾಯಿದ್ದೀನಿ. ಮನೆ ಹತ್ರ ಯಾರೂ ಇರಲಿಲ್ಲ ಫ್ರೆಂಡ್ಸು ಅಂತ. ಮತ್ತು ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಆದರೆ ವಿಡಿಯೋ ಮಾಡ್ತಿರೋದು ಭಾನುವಾರ. ಅದಕ್ಕೆ ಕೇಳಿದೆ ಭಾನುವಾರದ ಬಾಡೂಟ ಜೋರ ಅಂತ ಅಷ್ಟೇ. ಯಾವತ್ತು ಅಪ್ಲೋಡ್ ಮಾಡಿದ್ರು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವ್ನ ಸೆಡೆ ನನ್ನ ಮಗ. ಎಲ್ರಿಗೂ ಸಪೋರ್ಟ್ ಮಾಡತ್ತಾರ, ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ, ಸಬ್ಸ್ಕ್ರೈಬು ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ಇನ್ನೇನು ಸಮಾಚಾರ? ಮತ್ತು ವೀಡಿಯೋದಲ್ಲಿ ಸಣ್ಣ ಪುಟ್ಟ ಏನೇ ತಪ್ಪಿದ್ರೂ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಇಲ್ಲ ಅಂದರೆ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಾದ್ರೂ ಕರೆಕ್ಟ್ ಮಾಡ್ಕೊತೀನಿ. ಆದರೆ ನಿಮ್ಮ ಸಪೋರ್ಟ್ ಇರಬೇಕು. ಸಿಟಿಗೆ ಹೋಗೋದ ಅಂತಲೇ ಹೋಗ್ತಾಯಿದ್ದೆ, ಆದರೆ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಕ್ರಿಸ್ಮಸ್ ಟೈಮ್ ಇತ್ತು. ಅದಕ್ಕೆ ಕ್ರಿಸ್ಮಸ್ ಟೈಮಲ್ವ ಮೈಸೂರಲ್ಲಿ ದೊಡ್ಡ ಚರ್ಚ್ ಬೇರೆ ಐತೆ. ಹೆಂಗೆ ಇದ್ದರೂ ಸಿಟಿಗೆ ಹೋಗೋ ಬದಲು ಹಂಗೆ ಚರ್ಚ್ಗೆ ಹೋಗಿ ಚರ್ಚ್ ಹತ್ರ ಒಂದು ರೌಂಡ್ ಹಾಕೊಂಡು ಚರ್ಚ್ ವ್ಯೂ ಎಲ್ಲ ನೋಡ್ಕೊಂಬರೋದ ಅಂದ್ಬಿಟ್ಟು ಚರ್ಚ್ಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಚರ್ಚ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡವ ಚರ್ಚ್ ಹತ್ರ ಎಷ್ಟು ಜನ, ಹೆಂಗೆ ಏನು. ಆದರೆ ಭಾನುವಾರ ಹೋಗ್ತಿರೋದು, ಕ್ರಿಸ್ಮಸ್ ಇರೋದು ಸೋಮವಾರ. ನೋಡೋದ ಭಾನುವಾರನೂ ಎಷ್ಟು ರಶ್ ಇರ್ತಾರೆ ಅಂತ. ಆದರೆ ನಾನು ಹೋಗ್ತಾ ಇರೋದು ಒಂದು 3 ರಿಂದ 4 ಗಂಟೆ ಆಗೈತೆ. ನೈಟ್ ಟೈಮ್ ಹೋದರೆ ಫುಲ್ ಜನ ಇರ್ತಾರೆ, ಲೈಟಿಂಗ್ಸ್ ಎಲ್ಲ ಇರ್ತದೆ. ಆದರೆ ನಾನು ಇವಾಗ ಒಂದು 3 ಗಂಟೆ 4 ಗಂಟೆಗೆ ಹೋಗ್ತಾಯಿದ್ದೀನಿ. ನೋಡೋದ ಎಷ್ಟು ಜನ ಅವರೇ, ಏನು ಹೆಂಗೆ ಏನು ಅಂತ. ನೋಡು ಗುರು, ಇವರು ಆ ಚಿಕ್ಕ ರೋಡ್ ಒಳಗಡೆ ಆ ಕಾರ್ಗಳೆಲ್ಲ ತಗೊಬರ್ತಾರೆ. ಆ ಕಡೆ ಗಾಡಿ, ಈ ಕಡೆ ಗಾಡಿ ಎಲ್ಲ ನಿಂತೈತೆ. ಆ ಮಧ್ಯದಲ್ಲಿ ಆ ಕಾರ್ ತರಬೇಕಾ? ಜನ ಮೇನ್ ರೋಡ್ ಐತೆ, ಆ ಮೇನ್ ರೋಡಲ್ಲಿ ಹೋಗೋದ್ಬಿಟ್ಟು ಈ ಸಂಧಿ ರೋಡ್ಗೆ ಬರ್ತಾರೆ. ಅದು ಬೇರೆ ಕ್ರಿಸ್ಮಸ್ ಟೈಮ್. ಚರ್ಚ್ಗೆ ಈ ರೋಡಿಂದ ಹೋದ್ರೂ ಹತ್ರ ಆಗುತ್ತೆ. ಮತ್ತು ಈ ಸಣ್ಣ ರೋಡಲ್ಲೆಲ್ಲ ಪೊಲೀಸ್ ಹಿಡಿಯಲ್ಲ ಅಲ್ವಾ? ಅದಕ್ಕೆ ಗಲ್ಲಿ ಪಲ್ಲಿ ರೋಡ್ ನುಗ್ಸೋದೇ ಜಾಸ್ತಿ ಎಲ್ರೂ. ಅದಕ್ಕೆ ನೋಡಿ ರೋಡು ಫುಲ್ಲು ಟ್ರಾಫಿಕ್ಕು. ಇನ್ನು ಆ ಚರ್ಚ್ಗೆ ಹೋಗಂಡೂ ಇದೇ ಥರ ಫುಲ್ ಟ್ರಾಫಿಕ್ಕೆ, ಯಾರೂ ಹೋಗಲ್ಲ. ಅದರಲ್ಲಿ ಬೇರೆ ಜನಗಳು ಬೇರೆ ಮಧ್ಯೆ ಅಡ್ಡ ಬೇರೆ ಬರ್ತಾರೆ. ಅಡ್ಡ ಗಾಡಿಗಳೆಲ್ಲ ನಿಲ್ಲಿಸೋರೆ, ಹೆಂಗೆ ಹೋಗವ? ಆದರೆ ಬೆಂಗಳೂರಲ್ಲಿ ಎನಿ ಟೈಮ್ ಹಿಂಗೆ ಇರ್ತದೆ. ನಾವು ಮೈಸೂರಲ್ಲಿ ಅಪರೂಪಕ್ಕೆ ಈ ಥರ ನೋಡ್ತೀವಿ. ಇನ್ನು ಬೆಂಗಳೂರಲ್ಲಿ ಅದೆಷ್ಟು ಕಷ್ಟನೋ ಏನೋ ಗೊತ್ತಿಲ್ಲ, ನಾವು ಹೋಗಿಲ್ಲ ಬೆಂಗಳೂರಿಗೆ. ಆ ಥರ ಟ್ರಾಫಿಕಲ್ಲೆಲ್ಲ ಇಲ್ಲ. ನೋಡಿ ಈ ಪಕ್ಕದಲ್ಲಿ ಒಕ್ಕನ ಕತೆನ. ಈ ಕಡೆ ಗಾಡಿನೂ ಓಡಿಸ್ಕೊಂಡು, ಫೋನು ಹಿಡ್ಕೊಂಡು, ಫೋನಲ್ಲಿ ಬೇರೆ ಮಾತಾಡ್ಕೊಂಡು, ಅದು ನಾನು ಈ NS ಗಾಡಿ ಹಿಡ್ಕೊಂಡು ಮುಂದೆ ಎಕ್ಸ್ಪಲ್ಸ್ ಅವನೇ ನಿಧಾನಕ್ಕೆ ಹೋಯ್ತಾವನೆ. ಆ ಅಕ್ಕನ ನೋಡಿ ಅಲ್ಲಿ ಸಂದಿಲೆ ಗ್ಯಾಪಲ್ಲೇ ನುಗ್ಗಿಸ್ಕೊಂಡು ಹೆಂಗೆ ಬೈತಾ ಕೂತಾಳೆ. ಅಯ್ಯೋ ದೇವರೇ,
ಬಾಂಡು ಎಲ್ಲಿಗೋ ಹೋಗ್ಬೇಕೇನೋ, ಫುಲ್ ಅರ್ಜೆಂಟಲ್ಲವ್ರೆ. ಕತ್ತಿಂದ ಫೋನೇ ಎತ್ತುತ್ತಲ್ಲ, ಫೋನಲ್ಲಿ ಮಾತಾಡ್ಕೊಂಡೇ ಬತ್ತವ್ರೆ ಆವಾಗ್ಲಿಂದನೂ. ನೋಡಿ ಹೆಂಗೆ ಹೋಯ್ತವ್ರೆ ಅಂತ. ಅಂತೂ ಇಂತೂ ಆ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಚರ್ಚ್ ಹತ್ರ ಬಂದೆ. ಈ ಗಾಡಿನ ಚರ್ಚ್ ಒಳಗೆ, ಅಂದರೆ ಚರ್ಚ್ ಗೇಟ್ ಒಳಗೆ ಪಾರ್ಕ್ ಮಾಡಿ ಈಗ ಚರ್ಚ್ ಒಳಗೆ ಹೋಗಿ ನೋಡೋದ ಹೆಂಗಿದೆ ಏನು ಸೆಲೆಬ್ರೇಷನ್ ಅಂತ. ಬನ್ನಿ ಫ್ರೆಂಡ್ಸ್. ಎಲ್ಲ ಕಡೆ ಫುಲ್ ಜನ ಇದ್ದಾರೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಬನ್ನಿ ನೋಡೋದ ಮುಂದೆ ಇನ್ನೂ ಹೇಗಿದ್ದಾರೆ ಜನ ಅಂತ. ಈಗ ನೋಡಿ ಚರ್ಚ್ ಮುಂದೆ ನಿಂತಿದ್ದೀನಿ. ಸ್ಕೂಲ್ ಮಕ್ಕಳು, ಟೂರಿಂದೆಲ್ಲ ಬಂದಿರೋಲ್ಲ ಇದೆ ನೋಡಿ. ಚರ್ಚ್ ಹೆಂಗೆ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಆ ಬಿಸಿಲಿಗೆ ಬ್ಲೂ ಇರೋದಕ್ಕೂ ಅದು ಒಂಥರ ಗ್ರೇ ಕಲರ್ ಪೇಂಟು ಮಸ್ತಾಗಿ ಕಾಣಿಸ್ತಿದೆ ವ್ಯೂವು. ಸ್ಕೂಲ್ ಮಕ್ಕಳು, ಟೂರಿಸ್ಟ್ ಅವರು ಇವರೆಲ್ಲ ತುಂಬ್ಕೊಂಬಿಟ್ಟವ್ರೆ. ಕ್ರಿಸ್ಮಸ್ ಟೈಮ್ ಬೇರೆ ಅಲ್ವಾ, ಫುಲ್ ರಶ್ ಇದೆ. ಒಳಗೆ ಇನ್ನೂ ಹೇಗಿದೆ ನೋಡಿಲ್ಲ. ಒಳಗೆ ವಿಡಿಯೋ ಮಾಡೋಕೆ ಬಿಡ್ತಾರ ಗೊತ್ತಿಲ್ಲ. ನಾನು ಒಳಗೆಲ್ಲ ವಿಡಿಯೋ ಮಾಡಿಲ್ಲ, ನೋಡ್ತೀನಿ. ವಿಡಿಯೋ ಮಾಡೋಕೆ ಬಿಟ್ರೆ ಮಾಡ್ತೀನಿ, ಇಲ್ಲೇ ನೋಡ್ತೀನಿ ಎಷ್ಟು ಜನ ಅವರೇ ಹೆಂಗೆ ಏನು ಅಂತ ನೋಡ್ಬಿಟ್ಟು ಒಳಗೆ ವಿಡಿಯೋ ಮಾಡ್ತೀನಿ. ಆದರೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಬಿಡ್ತಾರೋ ಇಲ್ವೋ ಏನೋ ಒಂದು ಗೊತ್ತಿಲ್ಲ. ಅಂದರೆ ಫುಲ್ ರಶ್ ಬೇರೆ ಅವರೇ ಇಲ್ಲಿ. ನಾಳೆ ಬಂದರೆ ಇನ್ನೂ ರಶ್ಶು, ಕ್ಯೂ ನಿಂತ್ಕೋಬೇಕಾಗತ್ತೆ. ಆ ಥರ ರಶ್ ಇರುತ್ತೆ ಕ್ರಿಸ್ಮಸ್ಗೆ. ಇವಾಗ ಒಂದು ರೇಂಜ್ ಹೋಗ್ತೀವಿ ನೋಡಿ, ಅಲ್ಲೇ ಕಾಣಿಸ್ತಾ ಇದೆಯಲ್ಲ ದೇವರು ಯೇಸು. ಒಳಗೆ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಈಚೆ ಬಂದಿದ್ದೀನಿ ನೋಡಿ. ಸ್ಟಾಲು ಏನೋ ಮಾಡ್ಕೊಂಡಿದ್ದಾರೆ. ನಾಳೆ ಕ್ರಿಸ್ಮಸ್ ಅಲ್ವಾ, ಏನು ಅಂಗಡಿಗಳಿದೆ, ತಿನ್ನೋ ಅಂಗಡಿಗಳು, ಶಾಪಿಂಗ್ ಇಲ್ಲ, ಬರೀ ತಿನ್ನೋ ಅಂಗಡಿ ಅಲ್ಲಿ ಏನೋ ಇದೆ. ಈ ಸೈಡಿಗೆ ಚರ್ಚಿದ್ದು ಕಡೆ ಸೈಡ್ ನೋಡಿ ಸಕಲ ಕಾಣಿಸ್ತೈತೆ. ಈಗೆಲ್ಲ ಸುತ್ತಮುತ್ತ ಚರ್ಚಿಗಿರ್ಚೆಲ್ಲ ನೋಡ್ಕೊಂಡು ಬಂದು ಈಗ ಮುಗೀತು ನೋಡಿ. ಈಗ ಅದಕ್ಕೆ ಈಗ ಫಸ್ಟ್ ಬಂದಿದ್ದು ನಾವು ಕೆಲಸ ಸಿಟಿ ರೌಂಡ್ಸು. ಈಗ ಸಿಟಿ ರೌಂಡ್ಸ್ಗೆ ಹೋಗೋದ ಅಂತ. ಇನ್ನೇನು ಗಾಡಿ ಪಾರ್ಕಿಂಗಲ್ಲಿ ಹಾಕಿದೆ. ಈಗ ಗಾಡಿ ಎತ್ಕೊಂಡು ಸಿಟಿ ಕಡೆ ಇನ್ನೂ ಒಂದು ರೌಂಡ್ ಹಾಕೊಂಡು ಸಿಟಿ ಸುತ್ತಾಡ್ಕೊಂಡು ಈಗ ಹೋಗೋದ. ಬನ್ನಿ ನೋಡವ ಮುಂದೆ ಇನ್ನೇನಾದ್ರು ಸಿಕ್ಕಿದ್ರೆ ನೋಡೋದ ಇನ್ನೇನಾಗುತ್ತೆ ಏನು ಅಂತ. ಇನ್ನು ಕ್ರಿಸ್ಮಸ್ ದಿವಸ ಎಲ್ಲ ಚರ್ಚಿಗೆ ಬಂದುಬಿಟ್ರೆ ಗಾಡಿಯೆಲ್ಲ ಒಳಗೆ ನಿಲ್ಸೋಕ್ಕೆ ಜಾಗನೇ ಇರೋಲ್ಲ. ರೋಡಲ್ಲಿ ಎಲ್ಲೆಲ್ಲೋ ಯಾವುದೋ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು. ಫುಲ್ಲು ರಶ್ ಇರ್ತಾರೆ. ಇವತ್ತು ಭಾನುವಾರ, ಆದರೆ ಇನ್ನೊಂದು ದಿವಸ ಅದಕ್ಕೆ ಒಳಗೆ ನಿಲ್ಸೋಕೆ ಬಿಟ್ಟವ್ರೆ. ಇನ್ನು ನಾಳೆ ಬಂದ್ಬಿಟ್ರಂತೂ ರೋಡಿಂದ ಆಚೆನೇ ಗೇಟೇ ಮುಚ್ಚಿಬಿಟ್ಟಿರ್ತಾರೆ. ಫುಲ್ಲು ಜನ ಇರ್ತಾರೆ. ಈಗ ಸಿಟಿ ಕಡೆ ಹೋಯ್ತಾ ಇದ್ದೀನಿ ರೌಂಡ್ಸ್ಗೆ, ನೋಡವ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು ಬಂದಿದ್ದು ಸಿಟಿ ಸುತ್ತಾಡೋದು ಅಂತ. ಆದರೆ ನಾನು ಹೋಗಿದ್ದು ಚರ್ಚ್ಗೆ. ಇದ್ರ ಮಧ್ಯದಲ್ಲಿ ಚರ್ಚ್ ನೋಡ್ಕೊಂಡು ಚರ್ಚ್ ವೀಡಿಯೋನೇ ಮಾಡಿಬಿಟ್ಟೆ. ಆದರೆ ಸಿಟಿ ಎಲ್ಲ ಸುತ್ತಾಡೋ ಟೈಮಲ್ಲಿ ಕ್ಯಾಮ್ರಾನೇ ಆಫ್ ಆಗ್ಬಿಟ್ಟೈತೆ. ನಾನು ನೋಡ್ಕೊಂಡೇ ಇಲ್ಲ. ರೆಕಾರ್ಡ್ ಆಯ್ತೈತೆ ಅಂದ್ಕೊಂಡು ಹಂಗೆ ಓಡಿಸ್ತಾ ಬಂದುಬಿಟ್ಟಿದ್ದೆ. ಅದನ್ನು ಗೀಟಾಗಿ ಆಫ್ ಆಗಿತ್ತೋ ಏನೋ ಗೊತ್ತಿಲ್ಲ, ನಾನು ನೋಡ್ಕೊಂಡೇ ಇಲ್ಲ. ಆಮೇಲೆ ಇನ್ನೇನು ಮನೆ ಹತ್ರ ಬರ್ಬೇಕಾದ್ರೆ ತೆಗ್ಬಿಟ್ಟು ನೋಡ್ಕೊಂಡಿದ್ದೀನಿ. ಅಲ್ಲಿ ನೋಡ್ರೆ ಆಫ್ ಆಗ್ಬಿಟ್ಟೈತೆ. ಅಷ್ಟೊಂದು ಮಾಡಿದ ವೀಡಿಯೋ ಏನೂ ರೆಕಾರ್ಡೇ ಆಗಿಲ್ಲ. ಸರಿ, ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಯಾವಾಗಾರು ಹೋದಾಗ ರೆಕಾರ್ಡ್ ಮಾಡಿದ್ರಾಯ್ತು. ಸರಿ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ವಿಡಿಯೋದಲ್ಲಿ ಸಣ್ಣ ಪುಟ್ಟ ಏನೇ ತಪ್ಪಿರೋ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಂಗೆ ಎಲ್ರಿಗೂ ಸಪೋರ್ಟ್ ಮಾಡೋ ಥರ ನಮಗೂ ಸಪೋರ್ಟ್ ಮಾಡಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ. ಬಾಯ್ ಫ್ರೆಂಡ್ಸ್.